ಅಸಮಾಧಾನಗಳಿದ್ದಾವೆ, ಶಾಸಕರ ಮಧ್ಯೆ ಹೊಂದಾಣಿಕೆಗಳಿಲ್ಲ, ಇದನ್ನೇನಾದರೂ ಗಮನ ತರ್ತೀರಾ? ಶಾಸಕರ ಮಧ್ಯೆ ಹೊಂದಾಣಿಕೆ ಇಲ್ಲ ಅನ್ನೋ ಪ್ರಶ್ನೆಗಿಂತ ಪಕ್ಷದಲ್ಲಿ ನಿಷ್ಠಾವಂತರನ್ನ ಕಡೆಗಣಿಸಬಾರ್ದು ಅನ್ನೋ ಒಂದು ನೋವಿದೆ. ಪಕ್ಷಕ್ಕೆ ಎಂಥ ಅಗ್ನಿ ಪರೀಕ್ಷೆ ಇದ್ದಾಗೂ ಕೂಡ ಪಕ್ಷದ ಗೌರವ ಉಳಿಸೋವಂಥದ್ದು ಯಾರು, ಎಂಥ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಿದ್ದೀವಿ, ಅವರು ಜವಾಬ್ದಾರಿಗೆ ಬಂದಾದಮೇಲೆ ಪಕ್ಷ ಸಂಕಷ್ಟದಲ್ಲಿದ್ದಾಗ ಪಕ್ಷನ ನಾವು ಯಾವತ್ತೂ ಕೂಡ ಅಗೌರವಾಗಿ ನಡ್ಕೊಂಡಿಲ್ಲ. ಯಾವತ್ತೇ ಒಂದು ಮೀಡಿಯಾಗೆ ಹೋಗಿಲ್ಲ. ನಾವ್ಯಾವತ್ತೂ ಪಕ್ಷನ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಹೆದರಿಸಿ ಇನ್ನೊಂದು ಮಾಡಿ ಒಂದು ಅಧಿಕಾರಕ್ಕೋಸ್ಕರ ಅಥವಾ ಒಂದು ಸುಳ್ಳು ಪ್ರಚಾರ ಮಾಡೋದಕ್ಕೋಸ್ಕರ ನಾವು ಯಾವತ್ತೂ ಯಾವ ವೇದಿಕೆನೂ ತೊಗೊಂಡಿಲ್ಲ. ಇವತ್ತು ಆ ಥರ ತೊಗೊಳ್ಳಲ್ಲ. ನಮ್ಮ ಉದ್ದೇಶ ಇರೋದು ನಮ್ಮನ್ನು ಪಕ್ಷ ಗುರುತಿಸಿದೆ. ಪಕ್ಷ ಗುರುಸಿದ್ಮೇಲೆ ನಾವು ಪಕ್ಷಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು, ಗೌರವ ಕೊಡಬೇಕು, ತಾಯಿ ಸ್ಥಾನದಲ್ಲಿ ನೋಡಬೇಕು. ತಾಯಿ ಅಂತ ಹೇಳಿಬಿಟ್ಟು ಪಕ್ಷಕ್ಕೆ ಏನು ಬೇಕೋ ಅಗೌರವ ಮಾಡೋರು ಏನಾಗಿದ್ದಾರೆ, ಏನೇನು ಆಟ ಆಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳಿ ಅನ್ನೋದೊಂದು ನೋವಿರುತ್ತೆ ನಮಗೆ. DCC ಬ್ಯಾಂಕ್ ಮತ್ತು ಕೋಮಲ್ ಸಂಬಂಧಪಟ್ಟಂತೆ ಕೆಲವೊಂದು ಅಸಮಾಧಾನಗಳಿದ್ದಾವೆ, ಶಾಸಕರ ಮಧ್ಯೆ ಹೊಂದಾಣಿಕೆಗಳಿಲ್ಲ, ಇದನ್ನೇನಾದರೂ ಗಮನ ತರ್ತೀರಾ? ಶಾಸಕರ ಮಧ್ಯೆ ಹೊಂದಾಣಿಕೆ ಇಲ್ಲ ಅನ್ನೋ ಪ್ರಶ್ನೆಗಿಂತ ಪಕ್ಷದಲ್ಲಿ ನಿಷ್ಠಾವಂತರನ್ನ ಕಡೆಗಣಿಸಬಾರ್ದು ಅನ್ನೋ ಒಂದು ನೋವಿದೆ. ಪಕ್ಷಕ್ಕೆ ಎಂಥ ಅಗ್ನಿ ಪರೀಕ್ಷೆ ಇದ್ದಾಗೂ ಕೂಡ ಪಕ್ಷದ ಗೌರವ ಉಳಿಸೋವಂಥದ್ದು ಯಾರು, ಎಂಥ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಿದ್ದೀವಿ, ಅವರು ಜವಾಬ್ದಾರಿಗೆ ಬಂದಾದಮೇಲೆ ಪಕ್ಷ ಸಂಕಷ್ಟದಲ್ಲಿದ್ದಾಗ ಪಕ್ಷನ ನಾವು ಯಾವತ್ತೂ ಕೂಡ ಅಗೌರವಾಗಿ ನಡ್ಕೊಂಡಿಲ್ಲ. ಯಾವತ್ತೇ ಒಂದು ಮೀಡಿಯಾಗೆ ಹೋಗಿಲ್ಲ. ನಾವ್ಯಾವತ್ತೂ ಪಕ್ಷನ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಹೆದರಿಸಿ ಇನ್ನೊಂದು ಮಾಡಿ ಒಂದು ಅಧಿಕಾರಕ್ಕೋಸ್ಕರ ಅಥವಾ ಒಂದು ಸುಳ್ಳು ಪ್ರಚಾರ ಮಾಡೋದಕ್ಕೋಸ್ಕರ ನಾವು ಯಾವತ್ತೂ ಯಾವ ವೇದಿಕೆನೂ ತೊಗೊಂಡಿಲ್ಲ. ಇವತ್ತು ಆ ಥರ ತೊಗೊಳ್ಳಲ್ಲ. ನಮ್ಮ ಉದ್ದೇಶ ಇರೋದು ನಮ್ಮನ್ನು ಪಕ್ಷ ಗುರುತಿಸಿದೆ. ಪಕ್ಷ ಗುರುಸಿದ್ಮೇಲೆ ನಾವು ಪಕ್ಷಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು, ಗೌರವ ಕೊಡಬೇಕು, ತಾಯಿ ಸ್ಥಾನದಲ್ಲಿ ನೋಡಬೇಕು. ತಾಯಿ ಅಂತ ಹೇಳಿಬಿಟ್ಟು ಪಕ್ಷಕ್ಕೆ ಏನು ಬೇಕೋ ಅಗೌರವ ಮಾಡೋರು ಏನಾಗಿದ್ದಾರೆ, ಏನೇನು ಆಟ ಆಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳಿ ಅನ್ನೋದೊಂದು ನೋವಿರುತ್ತೆ ನಮಗೆ. DCC ಬ್ಯಾಂಕ್ ಮತ್ತು ಕೋಮಲ್